ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ ಗಿರೀಶ್. ಇವತ್ತಿನ ರೆಸಿಪಿ ಬಂದು ಹೆಲ್ದಿಯಾಗಿರೋ ಬ್ರಾಕ್ಲಿಲಿ ಒಂದು ಗೋಬಿ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ಯೂ ಇಂಗ್ರೀಡಿಯೆಂಟ್ಸಲ್ಲಿ ಕ್ವಿಕ್ಕಾಗಿ 30 ಮಿನಿಟ್ಸಲ್ಲಿ ನೀವು ಗೋಬಿ ಟ್ರೈ ಮಾಡೋದಿದ್ರೆ ಈ ಥರ ನೀವು ಟ್ರೈ ಮಾಡಿ. ಹೆಲ್ತ್ಗೂ ಅಷ್ಟೇ ಬ್ರಾಕ್ಲಿ ತುಂಬ ಒಳ್ಳೆಯದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಈಗ ನಾನು ಬ್ರಾಕ್ಲಿನ ಈ ಥರ ಪೀಸಸಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿರೋ ದಿಂಡನ್ನ ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಬ್ರೋಕ್ಲಿ ತುಂಬ ಹೆಲ್ತ್ಗೆ ಒಳ್ಳೆಯದು. ನಮ್ಮ ಸ್ಕಿನ್ಗಾಗಲಿ ಕಣ್ಣಿಗಾಗಲಿ ಮತ್ತು ಇಮ್ಯುನಿಟಿ ಸಿಸ್ಟಮ್ಗೂ ಕೂಡ ಇದು ಒಳ್ಳೆಯದು. ಈಗ ನೆಕ್ಸ್ಟು ನಾನು ಬಿಸಿ ನೀರಿಗೆ ಬ್ರಾಕ್ಲಿನ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಕುದಿಸೋ ಅವಶ್ಯಕತೆ ಇಲ್ಲ. ನಾನು ಬಿಸಿ ನೀರನ್ನ ಕಾಯಿಸಿ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ. ಇದನ್ನು ಯಾಕೆ ಮಾಡ್ಕೋತೀವಿ ಅಂತ ಅಂದರೆ ಹೂವಲ್ಲಿ ಏನಾದರೂ ಹುಳ ಇದ್ದರೆ ಅಥವಾ ಡಸ್ಟ್ ಏನಾದರೂ ಕೂತಿದ್ರೆ ಅದು ಹೋಗಲಿ ಅಂತ ಈ ಥರ ಮಾಡ್ಕೋಬೇಕು. ಈಗ ನಾವು ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಒಂದು 1/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟು ಒಂದು 1/4 ಸ್ಪೂನಷ್ಟು ಉಪ್ಪು. ಇದನ್ನು ಒಂದು 5 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಟ್ಬಿಡಿ. ಈಗ ನೋಡಿ 5 ನಿಮಿಷ ನೆನೆಸಿ ಈ ಥರ ಆಗಿದೆ. ಇದನ್ನು ನಾವೀಗ ಒಂದು ಸ್ಟ್ರೈನರಲ್ಲಿ ಸೋಸ್ಕೊಳ್ಳೋಣ. ನೀರೆಲ್ಲ ಸಪ್ರೇಟ್ ಆಗಬೇಕು. ಈ ಥರ ಬಿಸಿನೀರಲ್ಲಿ ನೀವು ಮಾಡ್ಕೊಳ್ಳಿ ಉಪ್ಪು ಮತ್ತು ಅರಿಶಿನ ಹಾಕಿ. ದಯವಿಟ್ಟು ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ನೋಡಿ ನೀವು ಡಸ್ಟ್ ಆಗಲಿ ಅಥವಾ ಹುಳ ಆಗಲಿ ಎಲ್ಲ ಸಪ್ರೇಟ್ ಆಗಿರೋದು ನಿಮ್ಗೆ ಕಾಣಿಸುತ್ತೆ. ನೆಕ್ಸ್ಟ್ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಈಗ ಬ್ರಾಕ್ಲಿನ ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಬೌಲಲ್ಲಾದರೆ ಒಂದು 1/2 ಬೌಲ್ ಅಂತ ಅಳತೆ ಮಾಡ್ಕೊಳ್ಳಿ. ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ನಾನು ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ. ಕ್ರಿಸ್ಪಿನೆಸ್ಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ. 1/2 ಸ್ಪೂನ್ ಸಾಲ್ಟ್ ಹಾಕೊಳ್ಳೋಣ. ಹಾಗೆ ನೆಕ್ಸ್ಟು ಫುಡ್ ಕಲರು. ಇದು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಹೆಲ್ತ್ ಏನಾದ್ರು ಇಶ್ಯೂಸ್ ಇದ್ದರೆ ಸ್ಕಿಪ್ ಮಾಡಿ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ 1/4 ಸ್ಪೂನ್ ಅರಿಶಿಣದ ಪುಡಿ. ಈಗ ಇದಿಷ್ಟು ಹಾಕ್ಕೊಂಡು ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋತಾ ನಿಮಗೆ ಒಂದು ಗೊತ್ತಾಗುತ್ತೆ ಹಿಟ್ಟು ಕಮ್ಮಿ ಆಗಿದೆಯಾ ಏನು ಅಂತ ಗೊತ್ತಾದರೆ ನೀವು ಬೇಕಾದ್ರೆ 1 ಸ್ಪೂನ್ ಮೈದಾ 1 ಸ್ಪೂನ್ ಕಾರ್ನ್ಫ್ಲೋರ್ನ ನೀವು ಸೇರಿಸ್ಕೋಬೋದು. ಈಗ ನನಗೆ ಯಾವುದೇ ರೀತಿಯೂ ಕಮ್ಮಿ ಅನ್ನಿಸ್ಲಿಲ್ಲ. ಈಗ ಒಂದು ಸ್ವಲ್ಪ ನೀರನ್ನ ನಾವು ಚಿಮ್ಸಿ ಹಾಕ್ಕೋಬೇಕು. ಒಟ್ಟಿಗೆ ನೀರು ಹಾಕ್ಕೊಂಡು ನೀವು ಕಲ್ಸೋಕ್ಕೆ ಹೋಗಬೇಡಿ, ಯಾಕಂದರೆ ಮುದ್ದೆ ಥರ ಆಗಿಬಿಡುತ್ತೆ. ನಮಗೆ ಆ ಥರ ಬೇಕಿಲ್ಲ. ಜಸ್ಟ್ ನಮಗೆ ಕೋಟಿಂಗ್ ಆದರೆ ಸಾಕು. ಬ್ರಾಕ್ಲಿಗೆ ತುಂಬ ಹಿಟ್ಟು ಥರ ಈ ಬೋಂಡಾ ಬಜ್ಜಿಗೆ ನಾವು ಕಲಿಸ್ತೀವಲ್ಲ ಆ ಥರ ನಾವು ಕಲಿಸ್ಕೊಳ್ಳೋಕೆ ಹೋಗ್ಬಾರ್ದು. ಸ್ವಲ್ಪನೇ ಈಗ ನಾನು ಹಾಕೋತಾ ಇದ್ದೀನಲ್ಲ ಅದೇ ಥರ ನಾವು ಸ್ವಲ್ಪ ನೀರು ಚಿಮ್ಮಿಸಿ ನಮಗೆ ಒಂದು ಗೊತ್ತಾಗುತ್ತೆ ಆ ಥರ ನಾವು ಕಲಿಸ್ಕೋಬೇಕಾಗುತ್ತೆ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಈಗ ಇದು ಮಿಕ್ಸಿಂಗ್ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ನೀವು. ಈ ಥರ ನೀವು ಮಾಡ್ಕೊಳ್ಳಿ. ತುಂಬ ಮುದ್ದೆ ಥರ ಮಾಡ್ಕೊಬೇಡಿ. ಜಸ್ಟ್ ಕೋಟಿಂಗ್ ಆಗಿದ್ದರೆ ನಮಗೆ ಸಾಕು. ಒಂದು ಬ್ರಾಕ್ಲಿಲಿ ಇಷ್ಟ ಆಗಿದೆ. ನೀವು ಅಥವಾ ಜಾಸ್ತಿ ಇದ್ದರೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ನೀವು ಇನ್ಕ್ರೀಸ್ನ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಬಾಣಲಿಗೆ ನಾನು ಎಣ್ಣೆನ ಐ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿದ್ದೆ. ಈಗ ನಾವು ಮಾಡ್ಕೊಂಡಿದ್ವಲ್ಲ ಬ್ರಾಕ್ಲಿ ಗೋಬಿ ಅದನ್ನು ನಾವು ಡೀಪ್ ಫ್ರೈನ ಮಾಡ್ಕೋಬೇಕಾಗತ್ತೆ. ಐ ಫ್ಲೇಮಲ್ಲೇ ನೀವು ಫ್ರೈ ಮಾಡಿ. ಯಾಕಂದರೆ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನೀವೇನಾದರೂ ಫ್ರೈ ಮಾಡಿದ್ರೆ ಕ್ರಿಸ್ಪಿನೆಸ್ ಸಿಗೋದಿಲ್ಲ ನಿಮಗೆ. ಒಂದು ಸ್ವಲ್ಪ ಮೆತ್ತೆ ಥರ ಸಿಕ್ಬಿಡುತ್ತೆ. ಅದರಿಂದ ನೀವು ಐ ಫ್ಲೇಮಲ್ಲೇ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಟ್ಟಿಗೆ ಎಲ್ಲನೂ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈಗ 2 ಟೈಮ್ಸ್ 3 ಟೈಮ್ಸ್ ನೀವು ಎಷ್ಟು ಬ್ರಾಕ್ಲಿ ತೊಗೊಂಡಿರ್ತೀರ ಅಷ್ಟು 2 ಟೈಮ್ಸ್ 3 ಟೈಮ್ಸ್ ನೀವು ಹಾಕ್ಕೊಳ್ಳೋಂಗೆ ನೀವು ಮಾಡ್ಕೊಳ್ಳಿ. ಒಟ್ಟಿಗೆ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ, ಫ್ರೈ ಆಗೋದಿಲ್ಲ ಎಲ್ಲ ಕಡೆ. ಈ ಥರ ನಾವು ಒಂದು 2 ಮಿನಿಟ್ಸ್ಗೆ ನಾವು ಟರ್ನ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ, ಕಲರ್ ಚೇಂಜ್ ಆಗೋವರೆಗೂ. ಫುಡ್ ಕಲರ್ ಹಾಕಿರೋದ್ರಿಂದ ನಮಗೆ ರೋಡ್ ಸೈಡಲ್ಲಿ ಮಾಡಿರೋ ಗೋಬಿ ಥರನೇ ನಮಗೆ ಫೀಲ್ ಆಗುತ್ತೆ. ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ನಾನು ಆಗಲೇ ಹೇಳ್ದಂಗೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಇದಾಗಿದೆ ನೋಡ್ತಿರ್ಬೋದು ನೀವು. ಇಷ್ಟು ಫ್ರೈ ಆಗಿದರೆ ಸಾಕು, ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟು ಕ್ರಿಸ್ಪಿನೆಸ್ ಆಗಿ ಫ್ರೈ ಮಾಡಿದ್ರೆ ಸಾಕು. ಈಗ ಇನ್ನೊಂದು ಬ್ಯಾಚ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹೇಳ್ದಂಗೆ ಕಮ್ಮಿನೇ ಹಾಕಿ ನೀವು ಫ್ರೈ ಮಾಡಿ ಐ ಫ್ಲೇಮಲ್ಲಿ. ಈಗ ನಾನು ಮಾಡ್ಕೊಂಡಿರೋ ಹಿಟ್ಟಲ್ಲಿ 3 ಟೈಮ್ಸ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕಿ ನೀವು 5 ಮಿನಿಟ್ಸ್ವರೆಗೂ ಫ್ರೈ ಮಾಡ್ಕೊಳ್ಳಿ ಎಲ್ಲ ಸೈಡೂ. ಈಗ ನೋಡಿ ಇದು ಆಗಿದೆ. ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ. ಈಗ ನೋಡಿ ಇದು ರೆಡಿಯಾಗಿದೆ. ಡ್ರೈ ಬ್ರಾಕ್ಲಿ ಗೋಬಿ ರೆಡಿಯಾಗಿದೆ. ಈಗ ಇದನ್ನು ಬೇಕಾದರೂ ನೀವು ಹಾಗೇನೂ ತಿನ್ಬೋದು ಅಥವಾ ಕೆಚಪ್ ಜೊತೆನೂ ನೀವು ಹಾಕ್ಕೊಂಡು ತಿನ್ಬೋದು.
ನೋಡ್ತಿರ್ಬೋದು ನೀವು ಈಗ ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ ಅಂತ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನಾವು ಕ್ರಿಸ್ಪಿನೆಸ್ ಬರುತ್ತೆ. ಈಗ ಒಂದು ಸ್ಮಾಲ್ ಬೌಲ್ಗೆ ನಾವು ಒಂದು 2 ಸ್ಪೂನ್ ಆಗೋಷ್ಟು ನಾನು ಕಾರ್ನ್ಫ್ಲೋರ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಹಾಫ್ ಕಪ್ ಆಗೋಷ್ಟು ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ನೀರು ಥರ ನಾವು ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು. ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ಈ ಥರ ನೀವು ಸ್ಮೂತಾಗಿ ಸ್ಪೂನಲ್ಲಿ ನೀವು ಗಂಟೇನೂ ಇಲ್ಲದಂಗೆ ನೀವು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಈ ಹದದಲ್ಲಿದ್ದರೆ ಸಾಕು. ನೆಕ್ಸ್ಟ್ ನಾನೊಂದು ಗೋಬಿ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ನೆಕ್ಸ್ಟು ಸಣ್ಣದಾಗಿ ಹಚ್ಚಿರೋ 2 ಈರುಳ್ಳಿನ ದಪ್ಪ ಈರುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ. ಇದು ಜಸ್ಟ್ ಫ್ರೈ ಆದರೆ ಸಾಕು, ಕಲರ್ ಚೇಂಜ್ ಆಗೋಷ್ಟು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನಾನು ಸ್ಪ್ರಿಂಗ್ ಆನಿಯನ್ ಇತ್ತು ಅಂತ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡಿದ್ದೀನಿ. ಇದ್ರೆ ನೀವು ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡಿ, ಹಾಕಿದರೆ ಚೆನ್ನಾಗಿರುತ್ತೆ. ಹಾಫ್ ಕಪ್ ಈಗ ಕ್ಯಾಪ್ಸಿಕಮ್ ತೊಗೋತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಬಾಯಿಗೆ ಸಿಕ್ಕಬೇಕು ಆ ಥರ ಲೈಟಾಗಿ ನೀವು ಫ್ರೈ ಮಾಡಿದ್ರೆ ಸಾಕು. ಇಷ್ಟು ಫ್ರೈ ಆದರೆ ಸಾಕು. ಈಗ ನೆಕ್ಸ್ಟ್ ನಾವು ಒಂದು ಹಾಫ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ, ಅಂದರೆ ಕೊರಿಯಾಂಡರ್ ಪೌಡರ್. ಹಾಗೆ ಹಾಫ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಸ್ಪೈಸಸ್ ಇಷ್ಟ ಅಂತ ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಆಪ್ಷನ್ನು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಇದಾಗೋಂಗೆ ಫ್ರೈ ಮಾಡ್ಕೊಳ್ಳಿ ನೀವು ಒಂದು 1 ನಿಮಿಷ. ನೆಕ್ಸ್ಟ್ ಈಗ ನಾವು ಸಾಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ರೆಡ್ ಚಿಲ್ಲಿ ಸಾಸ್ನ ತೊಗೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಗ್ರೀನ್ ಚಿಲ್ಲಿ ಸಾಸ್ನ ಕೂಡ ತೊಗೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ವಿನೆಗರ್, 2 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ನಾನು ತೊಗೋತಾ ಇದ್ದೀನಿ. ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. 1 ಮಿನಿಟ್ವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗಲೇ ನಾವು ಸ್ಲರಿನ ರೆಡಿ ಮಾಡ್ಕೊಂಡಿದ್ವಲ್ಲ, ಕಾರ್ನ್ಫ್ಲೋರ್ ಹಾಗೂ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಾವು ರೋಡ್ ಸೈಡ್ ತಿಂತೀವಲ್ಲ ಗೋಬಿ, ಆ ಥರ ನಮಗೆ ಫ್ಲೇವರ್ ಸಿಗುತ್ತೆ. ಈಗ ನಾನು ಅದೇ ಬೌಲ್ಗೆ ನಾನು ಒಂದು ಹಾಫ್ ಕಪ್ ಆಗೋಷ್ಟು ನೀರನ್ನ ಹಾಕಿ ಸೇರಿಸಿ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ನೀರ ಅವಶ್ಯಕತೆ ಇರಲ್ಲ, ಇಷ್ಟೇ ಸಾಕಾಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಕ್ರಿಸ್ಪಿಯಾಗಿ ನಾವು ಗೋಬಿ ತಿನ್ಬೋದು. ಅಥವಾ ನಾವು ನೀರನ್ನ ಜಾಸ್ತಿ ನಾವು ಆ್ಯಡ್ ಮಾಡಿದ್ರೆ ಸಾಫ್ಟ್ ಆಗಿಬಿಡುತ್ತೆ ಗೋಬಿ. ಈಗ ನಾನು ಒಂದು ಹಾಫ್ ಸ್ಪೂನಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ನಾವು ಆವಾಗಲೇ ಹಾಕಿರೋದ್ರಿಂದ ಗೋಬಿಗೆ ಇದಕ್ಕೆ ನಾವು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಟೇಸ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ನಾನು ತೋರಿಸೋದನ್ನೆಲ್ಲ ಇಷ್ಟು ಇದ್ದರೆ ಸಾಕು, ತುಂಬ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಈಗ ನಾವು ಆಗಲೇ ಡ್ರೈ ಗೋಬಿನ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಿಮ್ಗೇನಾದ್ರು ಸಾಫ್ಟಾಗಿ ಬೇಕು ಗೋಬಿ ಅಂತ ಅಂದರೆ ನೀವು ಡ್ರೈ ಗೋಬಿ ಹಾಕೋಕ್ಕಿಂತ ಮುಂಚೆನೇ ನೀವು ನೀರನ್ನ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಡ್ರೈ ಗೋಬಿನ ಹಾಕಿ ನೀವು ನೀರನ್ನ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಈಗ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಫ್ರೈ ಆದರೆ ಸಾಕು. ಸ್ವಲ್ಪ ಲೈಟಿಂಗ್ದು ಸಮಸ್ಯೆ ಇತ್ತು, ಅದರಿಂದ ಬ್ಲ್ಯಾಕಾಗಿ ಕಾಣಿಸ್ತಿದೆ ನೋಡಿ. ನಿಮಗೆ ಲೈಟಲ್ಲಿ ತೋರಿಸ್ತಿದ್ದೀನಲ್ಲ, ಅದು ನಿಜವಾದ ಕಲರು. ಈಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ತಿರ್ಬೋದು ನೀವು, ಈ ಥರ ಆಗಿದೆ. ಫೈನಲ್ ಆಗಿ ರೆಡಿ ಆಗಿದೆ. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಹೆಲ್ದಿ ರೆಸಿಪಿನ. ಬ್ರಾಕ್ಲಿಲಿ ಗೋಬಿ ಮಾಡೋದು ಹೇಗೆ ಅಂತ ರೋಡ್ ಸೈಡ್ ತಿನ್ನೋ ಬದಲು ಈ ಥರ ಟೈಮ್ ಕೊಟ್ಟು ನೀವು ಮನೇಲೇ ಮಾಡ್ಕೊಳ್ಳಿ. ಕಮ್ಮಿ ಟೈಮಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಗೋಬಿನ ರೆಡಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಥರ ಕುಕಿಂಗ್ ವೀಡಿಯೋಸ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.